मेरी अच्छी वीडियो भी है ना, उसमें भी वो गलत चीज कमेंट कर रहे हैं। 200 रेट, 300 रेट, 50 रुपए रेट। ಬಿಜೆಪಿಗೆ ಸಪೋರ್ಟ್ ಮಾಡೋ ಗೂಂಡಾಗಳು ಅತ್ಯಾಚಾರ ಬೆದರಿಕೆ ಹಾಕ್ತಿದ್ದಾರೆ. ಪ್ರಶ್ನಿಸಿದ ಹೆಣ್ಮಕ್ಳಿಗೆ ರೇಟ್ ಕಾರ್ಡ್. प्रोटेस्ट में सर लड़कों की भीड़ में भी खड़ी हो जाती थी ना, किसी ने एक गंदा टच नहीं किया, किसी ने एक गंदा वर्ड नहीं यूज किया और किसी ने कुछ भी मतलब डिसरिस्पेक्ट नहीं की है। इंटरनेट पे बैठे लोगों ने तो हिम्मत ही तोड़ दिया सर मेरी। ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಮಹಿಳೆಯರು ಸಾಮಾಜಿಕ ಮತ್ತು ರಾಜಕೀಯ ವಿಚಾರಗಳಲ್ಲಿ ಮುಕ್ತವಾಗಿ ಧ್ವನಿ ಎತ್ತಿದಾಗ ಅವರ ಸೈದ್ಧಾಂತಿಕ ನಿಲುವುಗಳನ್ನು ವಿಷಯಾಧಾರಿತವಾಗಿ ಎದುರಿಸೋ ಬದಲು ಅವರ ವ್ಯಕ್ತಿತ್ವ ಹಾಗೂ ಹಕ್ಕುಗಳನ್ನು ದಮನ ಮಾಡೋಕ್ಕೆ ಸೈಬರ್ ಕಿರುಕುಳ ಮತ್ತು ತಾರತಮ್ಯವನ್ನು ಅಸ್ತ್ರವನ್ನಾಗಿ ಬಳಸಿಕೊಳ್ಳೋದು ಪ್ರಸ್ತುತ ಸಮಾಜದ ಕಹಿಸತ್ಯ. ಸಾಮಾಜಿಕ ವ್ಯವಸ್ಥೆಯಲ್ಲಿ ಲೋಪದೋಷಗಳನ್ನು ಪ್ರಶ್ನಿಸಿ ಮಹಿಳೆಯರು ಬೀದಿಗಿಳಿದು ಧ್ವನಿ ಎತ್ತದಾಗಲೆಲ್ಲ ಅವರ ಸೈದ್ಧಾಂತಿಕ ನಿಲುವುಗಳಿಗೆ ಉತ್ತರ ಕೊಡೋ ಬದಲು ಅವರ ವ್ಯಕ್ತಿತ್ವಕ್ಕೆ ಮಸಿ ಬಳಿಯುವ, ಚಾರಿತ್ರ್ಯ ವಧೆ ಮಾಡುವ ಮತ್ತು ಬೆದರಿಸುವ ಯತ್ನಗಳು ನಿರಂತರವಾಗಿ ನಡೀತಾನೇ ಇದೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ನೀಟ್ ಪರೀಕ್ಷೆ ಪೇಪರ್ ಸೋರಿಕೆ ಮತ್ತು ಶಿಕ್ಷಣ ವ್ಯವಸ್ಥೆಯ ಸುಧಾರಣೆಗಾಗಿ ನಡೆದಂಥ ವಿದ್ಯಾರ್ಥಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಯುವತಿಯರ ಸ್ಥಿತಿಯೂ ಸಹ ಇದಕ್ಕೆ ಹೊರತಾಗಿಲ್ಲ. ಪ್ರತಿಭಟನೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡ 23 ವರ್ಷದ ಯೋಗ ತರಬೇತುದಾರೆ ಶ್ರದ್ಧಾ ಸಿಂಗ್ ಮತ್ತು 15 ವರ್ಷದ ಮೈನರ್ ಪ್ರತಿಭಟನಾಕಾರರೊಬ್ಬರು ಸೇರಿದಂತೆ ಹಲವು ಮಹಿಳೆಯರು ಈಗ ತೀವ್ರ ಸ್ವರೂಪದ ಸೈಬರ್ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ. ಶ್ರದ್ಧಾ ಸಿಂಗ್ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಅವರು ಪೋಸ್ಟ್ ಹಾಕಿದ್ರೂ ಸಹ ಆ ಪೋಸ್ಟ್ನ ಕೆಳಗೆ ಇವರ ರೇಟ್ 50 ರೂಪಾಯಿ, 200 ರೂಪಾಯಿ, 300 ರೂಪಾಯಿ ಎಂಬಂಥ ಅಶ್ಲೀಲ ಹಾಗೂ ಸಾರ್ವಜನಿಕವಾಗಿ ನಿಂದಿಸುವಂತಹ ಕಮೆಂಟ್ಗಳನ್ನು ಹಾಕ್ತಿದ್ದಾರೆ. ಹಳೆಯ ಇನ್ಸ್ಟಾಗ್ರಾಮ್ ಪೋಸ್ಟ್ ಒಂದರಲ್ಲಿ ಇದ್ದಂಥ ಕಾರಿನ ನಂಬರ್ ಪ್ಲೇಟನ್ನು ಆಧರಿಸಿ ಆಕೆಯ ಫೋನ್ ಸಂಖ್ಯೆ, ನಿವಾಸದ ವಿಳಾಸವನ್ನು ಅಂತರ್ಜಾಲದಲ್ಲಿ ಹಂಚಿಕೊಳ್ಳಲಾಗಿದೆ. ಇದರ ಪರಿಣಾಮವಾಗಿ ನಿರಂತರವಾಗಿ ಅತ್ಯಾಚಾರ ಹಾಗೂ ಕೊಲೆ ಬೆದರಿಕೆಯ ಕರೆಗಳು ಬರ್ತಾ ಇದೆ. ಇನ್ನು ಈ ಕಿರುಕುಳ ಕೇವಲ ಪ್ರತಿಭಟನಾಕಾರರಿಗೆ ಮಾತ್ರ ಸೀಮಿತವಾಗಿಲ್ಲ. ಅವರ ತಾಯಿ, ಸ್ನೇಹಿತರು ಮತ್ತು ಕುಟುಂಬದವರ ಖಾತೆಗಳನ್ನು ಹುಡುಕಿ ಬೆದರಿಕೆ ಹಾಕಲಾಗ್ತಾ ಇದೆ. ಪ್ರತಿಭಟನಾ ಸ್ಥಳದಲ್ಲಿದ್ದಂಥ ನೂರಾರು ಪುರುಷರ ಮಧ್ಯೆ ನನಗೆ ಗೌರವ ಸಿಕ್ಕಿತ್ತು, ಯಾರೂ ಅಸಭ್ಯವಾಗಿ ವರ್ತಿಸಿರಲಿಲ್ಲ. ಆದರೆ ಪರದೆಯ ಹಿಂದೆ ಕುಳಿತಂಥ ಆನ್ಲೈನ್ ಟ್ರೋಲ್ಗಳು ನನ್ನ ಧೈರ್ಯವನ್ನು ಕುಗ್ಗಿಸಿದ್ದಾರೆ ಅಂತ ಶ್ರದ್ಧಾ ಸಿಂಗ್ ತಮ್ಮ ಬೇಸರವನ್ನು ವ್ಯಕ್ತಪಡಿಸ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಇನ್ಸ್ಟಾಗ್ರಾಮ್ ವಿಡಿಯೋ ಒಂದರಲ್ಲಿ ತಮ್ಮ ವಿರುದ್ಧ ಮಾತಾಡಿದ ವಿದ್ಯಾರ್ಥಿಗಳನ್ನು ಕಿಡಿಗೇಡಿಗಳು ಅಂತ ಕರೆದು ಕ್ಷಮಿಸಿರೋದಾಗಿ ಹೇಳಿದರು. ಆದಾಗ್ಯೂ ವಾಸ್ತವದಲ್ಲಿ ಪೊಲೀಸರ ಹಾಗೂ ಕಾನೂನಿನ ಕಟ್ಟುನಿಟ್ಟಿನ ಕ್ರಮಗಳು ಸಡಿಲಗೊಂಡಿಲ್ಲ. ಪ್ರತಿಭಟನೆಯಲ್ಲಿ ಬಳಸಿದ ಭಾಷೆಗೆ ಸಾರ್ವಜನಿಕವಾಗಿ ಕ್ಷಮೆ ಕೇಳಿದ 15 ವರ್ಷದ ಬಾಲಕಿಗೆ ಈಗಲೂ ಸಹ ಅಪರಿಚಿತ ಸಂಖ್ಯೆಗಳಿಂದ ಅಶ್ಲೀಲ ಚಿತ್ರಗಳು ಮತ್ತು ಅತ್ಯಾಚಾರದ ಬೆದರಿಕೆಗಳು ಬರ್ತಾ ಇದೆ. ಪ್ರಧಾನಿ ಕ್ಷಮಿಸಿದ್ದಾರೆ ಅಂದ ಮೇಲೂ ಸಹ ಪೊಲೀಸರು ಬೆಳಿಗ್ಗೆ ಸಂಜೆ ಅಂತಾನು ನೋಡದೆ ಆಕೆಯ ಮನೆಗೆ ಶೋಧಕ್ಕೆ ಬರ್ತಾ ಇರೋದು ಆಕೆಯ ಕುಟುಂಬವನ್ನು ಕಂಗಾಲ್ ಮಾಡಿದೆ. ತಮ್ಮ ಪರವಾಗಿ ವಾದ ಮಂಡಿಸೋಕೆ ಅವಕಾಶ ನೀಡಲಾಗುವುದು ಅಂತ ನಂಬಿಸಿ ಟಿವಿ ಚರ್ಚೆಗೆ ಕರೆಸಿ ಚಾನೆಲ್ನಲ್ಲಿ ಆಕೆಯನ್ನು ತೀವ್ರವಾಗಿ ಅವಮಾನಿಸಿ ಕ್ರಿಮಿನಲ್ ಕೇಸ್ ದಾಖಲಿಸೋಕೆ ಒತ್ತಾಯಿಸಲಾಯಿತು ಅಂತ ಶ್ರದ್ಧಾ ಆರೋಪಿಸಿದ್ದಾರೆ. ಇನ್ನು ಲೋಕತಾಂತ್ರಿಕ್ ಸಂಘಟನೆಯ ಸ್ಮೃತಿ ಸಿಂಗ್ ಎಂಬುವರು ಪ್ರಧಾನಿ ವಿರುದ್ಧ ಮಾತಾಡುವುದು ಅಂತಂದ್ರೆ ಭಾರತದ ವಿರುದ್ಧ ಮಾತಾಡದಂತೆ ಅಂತ ಪ್ರತಿಪಾದಿಸಿ ನೋಯ್ಡಾದಲ್ಲಿ ಮೈನರ್ ಬಾಲಕಿಯ ವಿರುದ್ಧ FIR ಅನ್ನು ದಾಖಲಿಸಿದ್ದಾರೆ. ಅದು 6 FIR ದಾಖಲಾಗಿದೆ. ಭಾರತೀಯ ನ್ಯಾಯ ಸಂಹಿತೆಯ BNS ಸೆಕ್ಷನ್ 352, 353/1 ಮತ್ತು 356/1 ಅಡಿಯಲ್ಲಿ ಈ ಪ್ರಕರಣಗಳನ್ನು ದಾಖಲಿಸಲಾಗಿದೆ. ಆದರೆ ಸುಪ್ರೀಂ ಕೋರ್ಟ್ ವಕೀಲ ಮತ್ತು ಸಾಂವಿಧಾನಿಕ ಕಾನೂನು ತಜ್ಞ ಶಾರುಖ್ ಆಲಂ ಅವರ ಪ್ರಕಾರ ಈ ಪ್ರಕರಣ ಸಂಪೂರ್ಣವಾಗಿ ಕಾನೂನು ಬಾಹಿರ. ಸೆಕ್ಷನ್ 352 ಹಾಗೂ 353/1 ಇದು ಸಾರ್ವಜನಿಕ ವ್ಯಕ್ತಿಯೊಬ್ಬರ ಮೇಲಿನ ವ್ಯಂಗ್ಯ ಅಥವಾ ಆಕ್ರೋಶವನ್ನು ಸಶಸ್ತ್ರ ಪಡೆಗಳಲ್ಲಿ ಬಂಡಾಯ ಎಬ್ಬಿಸೋ ಯತ್ನ ಅಥವಾ ಶಾಂತಿ ಭಂಗದ ಪ್ರಚೋದನೆ ಅಂತ ಬಿಂಬಿಸೋದು ಸೂಕ್ತ ಅಲ್ಲ. ಇನ್ನು ಸೆಕ್ಷನ್ 356/1 ಇದು ಮಾನನಷ್ಟ. ಈ ಮಾನನಷ್ಟ ಮೊಕದ್ದಮೆಯನ್ನ ಬಾಧಿತ ವ್ಯಕ್ತಿಯೇ ಅಂದ್ರೆ ಇಲ್ಲಿ ಪ್ರಧಾನಿ ಮೋದಿಯವರು ಖಾಸಗಿಯಾಗಿ ನ್ಯಾಯಾಲಯದಲ್ಲಿ ಸಲ್ಲಿಸಬೇಕೆ ಹೊರತು ಪೊಲೀಸರು FIR ದಾಖಲಿಸೋಕೆ ಬರೋದಿಲ್ಲ. ಸಾಮಾಜಿಕ ಜಾಲತಾಣ ನಿಯಂತ್ರಿಸುವಂಥ ಮೆಟಾ ಸಂಸ್ಥೆ ಸೈಬರ್ ಕಿರುಕುಳ ನೀಡುವಂಥ ಟ್ರೋಲ್ ಅಕೌಂಟ್ಗಳ ಮೇಲೆ ಕ್ರಮ ಕೈಗೊಳ್ಳುವ ಬದಲು ಶ್ರದ್ಧಾ ಸಿಂಗ್ ಅವರ ಪ್ರತಿಭಟನೆಗೆ ಸಂಬಂಧಿಸಿದ 33 ಪೋಸ್ಟ್ಗಳನ್ನು ಯಾವುದೇ ಮೇಲ್ಮನವಿಗೆ ಅವಕಾಶ ಕೊಡದೇನೆ ತೆಗೆದುಹಾಕಿಬಿಟ್ಟಿದೆ. ಇಷ್ಟೆಲ್ಲ ಸಾಮಾಜಿಕ ಸವಾಲುಗಳು, ಮುಜುಗರ ಮತ್ತು ಸಾವು, ಅತ್ಯಾಚಾರದ ಬೆದರಿಕೆಗಳ ನಡುವೆನೂ ಶ್ರದ್ಧಾ ಸಿಂಗ್ ಅವರ ಭರವಸೆ ಕುಗ್ಗಿಲ್ಲ. RAF ಸಿಬ್ಬಂದಿಯ ಜೊತೆಗೆ ಮಾಡಿದಂಥ ವಿಡಿಯೋ ವಿಷಯದಲ್ಲಿ ಕೇವಲ ತಮಾಷೆಯ ಉದ್ದೇಶ ಇತ್ತೆ ಹೊರತು ಸೇನೆಗೆ ಅಪಮಾನ ಮಾಡುವಂಥ ಇರಾದೆ ಇರಲಿಲ್ಲ. ಅದಕ್ಕೆ ವಿಷಾದ ಇದೆಯೇ ಹೊರತು ವಿದ್ಯಾರ್ಥಿಗಳ ಪರವಾಗಿ ಮತ್ತು ಶಿಕ್ಷಣ ವ್ಯವಸ್ಥೆಯ ಸುಧಾರಣೆಗಾಗಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಕ್ಕೆ ನನಗೆ ಯಾವುದೇ ಪಶ್ಚಾತ್ತಾಪ ಇಲ್ಲ ಅಂತ ಗಟ್ಟಿ ದನಿಯಲ್ಲೇ ಹೇಳಿದ್ದಾರೆ. ಒಂದ್ ಕಡೆ ಬೇಟಿ ಬಚಾವೋ, ಬೇಟಿ ಪಡಾವೋ, ನಾರಿ ಶಕ್ತಿ ಎಂಬಂಥ ಆಕರ್ಷಕ ಘೋಷಣೆಗಳು ಸರ್ಕಾರದ ಜಾಹೀರಾತುಗಳಲ್ಲಿ ಮಿಂಚ್ತಾ ಇದ್ರೆ, ಇನ್ನೊಂದು ಕಡೆ ದೇಶದ ರಾಜಧಾನಿ ದೆಹಲಿಯ ಜಂತರ್ ಮಂತರ್ನಲ್ಲಿ ತಮ್ಮ ಭವಿಷ್ಯಕ್ಕಾಗಿ ಶಿಕ್ಷಣ ವ್ಯವಸ್ಥೆಯ ಸುಧಾರಣೆಗಾಗಿ ಧ್ವನಿ ಎತ್ತಿದ ಹೆಣ್ಣುಮಕ್ಕಳು ಸೈಬರ್ ಗೂಂಡಾಗಿರಿ, ಅತ್ಯಾಚಾರ, ಬೆದರಿಕೆ ಹಾಗೂ ಪೊಲೀಸರ ದೌರ್ಜನ್ಯಕ್ಕೆ ತಳಮಳಿಸುತ್ತಿದ್ದಾರೆ.
ಪ್ರಜಾಪ್ರಭುತ್ವ ದೇಶದಲ್ಲಿ ಪ್ರಶ್ನೆ ಕೇಳಿದ ಮಹಿಳೆಯರ ಧ್ವನಿಯನ್ನು ಅಡಗಿಸೋಕೆ ಸಮಾಜ ಮತ್ತು ಆಡಳಿತ ವ್ಯವಸ್ಥೆ ಬಳಸ್ತಾ ಇರುವಂತಹ ಹತಾರಗಳು ಈಗ ಪ್ರತಿಯೊಬ್ಬ ನಾಗರಿಕನನ್ನು ಸಹ ಮುಜುಗರಕ್ಕೆ ಈಡು ಮಾಡ್ತಾ ಇದೆ. ಇನ್ನು ಕೇಂದ್ರ ಸರ್ಕಾರದ ನೇರ ನಿಯಂತ್ರಣದಲ್ಲಿರುವ ದೆಹಲಿ ಪೊಲೀಸರು ಹಾಗೂ ಭದ್ರತಾ ಸಿಬ್ಬಂದಿಗಳು ಜಂತರ್ ಮಂತರ್ ಪ್ರತಿಭಟನೆ ವೇಳೆ ಮಹಿಳೆಯರ ಜೊತೆಗೆ ನಡೆದುಕೊಂಡಂತಹ ರೀತಿ ಸಾಂವಿಧಾನಿಕ ಹಕ್ಕುಗಳನ್ನೇ ಪ್ರಶ್ನಿಸುವಂತಿದೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಸರ್ಕಾರದ ನೀತಿಗಳನ್ನು ಪ್ರಶ್ನಿಸುವ ಮತ್ತು ಪ್ರತಿಭಟಿಸುವ ಹಕ್ಕಿದೆ. ಅದಕ್ಕೆ ಪ್ರತಿಯಾಗಿ ಸೈಬರ್ ಲೈಂಗಿಕ ಕಿರುಕುಳ, ಬೆದರಿಕೆ ಮೂಲಕ ಮಹಿಳೆಯರ ಧ್ವನಿಯನ್ನು ಅಡಗಿಸೋಕೆ ಯತ್ನಿಸೋದು ನಾಗರಿಕ ಸಮಾಜಕ್ಕೆ ಶೋಭೆ ಅಲ್ಲ. ಇನ್ನು ಈ ಡಿಜಿಟಲ್ ಯುಗದಲ್ಲಿ ಮಹಿಳೆಯರಿಗೆ ಸುರಕ್ಷತೆ ಮತ್ತು ವಾಕ್ ಸ್ವಾತಂತ್ರ್ಯ ಸಿಗತ್ತಾ ಅನ್ನೋದು ಈಗ ದೊಡ್ಡ ಪ್ರಶ್ನೆ. ಮಹಿಳೆ ಯಾವಾಗ ಸಮಾಜದ ಕಟ್ಟುಪಾಡುಗಳನ್ನು ಮೀರಿ ತನಗಾಗ್ತಾ ಇರುವಂತಹ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಾಳೋ ಆಗ ಆಕೆಯ ಧ್ವನಿಯನ್ನು ಅಡಗಿಸೋಕೆ, ಆಕೆಯ ಚಾರಿತ್ರ್ಯ ವಧೆ ಮಾಡೋದು ಪುರುಷ ಪ್ರಧಾನ ವ್ಯವಸ್ಥೆಯ ಹಳೆಯ ಅಸ್ತ್ರ. ಆದರೆ ಸ್ವತಂತ್ರ ಭಾರತದಲ್ಲಿ ಸರ್ಕಾರದ ವಿರುದ್ಧ ಅಥವಾ ಶಿಕ್ಷಣ ವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತಿದ ತಕ್ಷಣ ಹೆಣ್ಮಕ್ಳಿಗೆ ಅತ್ಯಾಚಾರದ ಬೆದರಿಕೆ ಸಿಗುತ್ತೆ ಅಂತಂದ್ರೆ ನಾವು ನಿರ್ಮಿಸ್ತಾ ಇರುವಂಥ ನವಭಾರತ ಎತ್ತ ಸಾಗ್ತಾ ಇದೆ ಅನ್ನೋ ಗಂಭೀರ ಪ್ರಶ್ನೆಗಳು ಮೂಡುತ್ತೆ. ಪ್ರಧಾನಿಯವರು ರಸ್ತೆಯಲ್ಲಿ, ಇಂಟರ್ನೆಟ್ನಲ್ಲಿ ಎಲ್ಲ ಕಡೆ ಮಹಿಳೆಯರಿಗೆ ರಕ್ಷಣೆ ಕೊಡೋ ಮೂಲಕ ತಮ್ಮ ಬೇಟಿ ಬಚಾವೋ ಅಭಿಯಾನದ ನಿಜವಾದ ಬದ್ಧತೆಯನ್ನು ಸಾಬೀತುಪಡಿಸಬೇಕಾಗಿದೆ. ಮಹಿಳೆಯರ ಮೇಲೆ ನಡೀತಾ ಇರುವಂತಹ ಈ ಸೈಬರ್ ದೌರ್ಜನ್ಯದಲ್ಲಿ ಬಿಜೆಪಿಯ ಐಟಿ ಸೆಲ್ ಪಾತ್ರವೇ ಮುಖ್ಯವಾಗಿ ಇರೋದು ಅನ್ನೋ ಆರೋಪನೂ ಇದೆ. ಹಾಗಾಗಿ ಯುವಜನತೆ ಅಮಿತ್ ಶಾ ರಾಜೀನಾಮೆ ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.